ಅಹೋ ಕುಮಾರ, ಅಹೋ ಮಗನೇ, ನನ್ನ ಮನದೊಳಗೆ ಅಡಗಿರುವ ದುಃಖವನ್ನು ಏನೆಂದು ಹೇಳಲಿ ಕುಮಾರ? ಅಗೋ ಪುತ್ರ, ಹಾಗಾದ್ರೆ ಹೇಳುವೆನು ಕೇಳು. ನನ್ನ ಮನದೊಳಗೆ ಅಡಗಿರುವ ದುಃಖವೇನೆಂದು ಮಾತೆ ಎಂದು ಕೇಳಿದೆಯಲ್ಲ. ಅಗೋ ಪುತ್ರ, ನೂರಾರು ವ್ರತಗಳ ಮಾಡಿ ಪಡೆದೆ ನಾನಿಮ್ಮನು, ನನಗೊದಗಿ ಬಂದ ದುಃಖವ ನಾನಿಂದು ತಾಳೆನು, ನನ್ನ ದುಃಖವ ಸಹಿಸಲಾರೆನು, ನನ್ನ ದುಃಖವ ಸಹಿಸಲಾರೆನು. ಕೇಳುವೆ ಕೇಳುನಿ ಪುತ್ರನೇ, ತನಯ ಆಲಿಸೆನ್ನ ನುಡಿಯ, ತನಯ ನೀ ಕೇಳು ಎನ್ನಯ ಇದ ನುಡಿಯ. ನನ್ನ ಮನದೊಳಗೆ ಅಡಗಿರುವ ದುಃಖವು ಏನೆಂದರೆ, ನೂರಾರು ವ್ರತಗಳನ್ನ ಮಾಡಿ ಕಂಡ ಕಂಡ ದೇವರಿಗೆ ಕೈ ಮುಗಿದು ನಿಮ್ಮನ್ನು ಪಡೆದ ನಾನು ಇಂದು ಅನ್ಯಾಯವಾಗಿ ನಿಮ್ಮ ತಮ್ಮನಾದ ಹಿರಣ್ಯಕ್ಷನು ಮಡಿದು ಹೋದನು. ನನ್ನ ಒಡಲಿಗಿರುವ ಈ ದುಃಖವನ್ನ ಯಾರಿಗೆ ಹೇಳಲಿ, ಹೇಗೆ ಸಹಿಸಲಿ? ಪುತ್ರ, ಮನದೊಳಗಿರುವ ದುಃಖವನ್ನು ನನ್ನಿಂದ ಸಹಿಸಲಾಗುತ್ತಿಲ್ಲ ಪುತ್ರ, ಕೋಮಲ ಪುತ್ರ. ನಿನ್ನಂಥ ವೀರ ಮಾತಿಯ ಕಂಡಲ್ಲಿ ನೀರು ಬರುವುದೆಂದರೆ
ಅಮ್ಮಯ್ಯ ಆವಾದವಾಗಿ ಬುದ್ಧ ಬಂಧನಕ್ಕೆ ಬಂದಾರ ಬರುವುದವರು ಕಿತ್ತು ತೊಲಗಿಬಿಡಿ. ಅಮ್ಮಯ್ಯ ಅಹೋ ಪುತ್ರ, ಇಷ್ಟು ಕಾರ್ಯವನ್ನು ನಾನು ಮಾಡುತ್ತಿದ್ದೇನೆ. ಹಾ ನಿನ್ನ ಉದರದಲ್ಲಿ ಹುಟ್ಟಿ ಸಾರ್ಥಕವೇನು ಅಮ್ಮಯ್ಯ? ಅಹೋ ಮಗನೇ, ಮಾತ್ರದಲ್ಲಿ ತ್ರಿಲೋಕಕ್ಕೆ ತಾವೆಯನ್ನು ಹಿದ್ದಾರಿಯರಾದ ಬ್ರಹ್ಮಾದೇಶ್ವರ ಹಿಡಿದು ಅಹೋ ಕುಮಾರ, ಅಮ್ಮಯ್ಯ ನಿನ್ನ ತಮ್ಮನು ಮಡಿದು ಹೋದನೆಂದು ಆ ಸೇಡನ್ನು ನೀನು ತೀರಿಸಿಕೊಳ್ಳುವುದು ಸರಿಯಲ್ಲ ಕುಮಾರ. ಅದೇ ಅದಕ್ಕೆ ಸರಿಯಾದ ಯೋಜನೆ. ಅಮ್ಮಯ್ಯ ಹಾಗಾದರೆ ನೀನು ಯಾರೊಡನೆ ಪಂಥವನ್ನು ತೊಟ್ಟು ಹೋಗುವೆ? ಆ ಹರಿಯನ್ನು ಕನ್ನಡ ಬಿಡಲ್ಲ ಮಾತೆ. ಕುಮಾರ, ಅಮ್ಮಯ್ಯ ಆ ಅಮರರನ್ನ ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ಅದೇ ಕುಮಾರ. ಅದಕ್ಕೆ ಮಾತೆ. ಅಹೋ ಪುತ್ರ, ಅಮ್ಮಯ್ಯ ಅಮರರೇನು ಗೆಲ್ಲುವುದು ನಿನ್ನಿಂದ ಆಗದು. ಎನ್ನಾಯ ವಾಕ್ಯವನ್ನು ಕೇಳುವೆನು ನೀನು. ಪುತ್ರ, ಚೆನ್ನಾಗಿ ಕೇಳು. ಅಮರರನ್ನು ಗೆಲ್ಲುವುದು ನಿನ್ನಿಂದ ಆಗದು. ಎನ್ನಾಯ ವಾಕ್ಯವನ್ನು ಕೇಳೆಂದು ಬೇಡುವೆನು. ನಿನ್ನ ಪಂಥವ ಬಿಡು ನೀನು, ನಿನ್ನ ಪಂಥವ ಬಿಡು ನೀನು. ಕೇಳು ನೀ ತನಯವೇ, ತನಯ ಆನೆಯನ್ನ ನುಡಿಯ, ತನಯ ನೀ ಕೇಳು ಎನ್ನಯ ಇದ ನುಡಿಯ. ಅಹೋ ಪುತ್ರ, ಅಮ್ಮಯ್ಯ ಅಮರನನ್ನ ಗೆಲ್ಲುವುದು ನಿನ್ನಿಂದ ಸಾಧ್ಯವಾಗದ ಮಾತು. ಅದೇ ಅದಕ್ಕೆ ಜನನೇ. ಅದ ಎನ್ನ ಮಗನೇ, ಅಮ್ಮಯ್ಯ ಅಮರರೆಂದರೆ ಸಾಮಾನ್ಯದವರೆಂದು ಭಾವಿಸಬೇಡ. ನಾನೇನು ಸಾಮಾನ್ಯದವರಲ್ಲ ಮಾತೆ. ಹರಿಹರ ಬ್ರಹ್ಮಾದಿಗಳನ್ನ ಜಯಿಸುವುದೆಂದರೆ ಅಸುರರಿಗೆ ಅಷ್ಟೊಂದು ಸುಲಭದ ಮಾತಲ್ಲ. ಅಹೋ ಕುಮಾರ, ಅಮ್ಮಯ್ಯ ತಾಯಿಯ ಮಾತನ್ನ ಧಿಕ್ಕಾರ ಮಾಡಿ ಹೋಗಿ ನಿನ್ನ ತಮ್ಮನು ಮಾಡಿದಂತೆ ನೀನು ಮಾಡಿದು ಹೋದರೆ ನನ್ನ ಗತಿಯೇನು? ಅಹೋ ಪುತ್ರ, ಅಮ್ಮಯ್ಯ ನಿನಗೆ ಇರುವುದೊಬ್ಬ ಮಗ ಎಂದರೆ ಅದು ನೀನೆ. ನಿನಗೇನಾದರೂ ಆದರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ. ಆದ ಕಾರಣ ಅಮರರೊಳ ಪಂಥವನ್ನು ತೊಟ್ಟು ಹೋಗಬೇಡ ಮಗನೇ, ಅತಿ ಪ್ಲಾನ್ವಿತನೇ. ಅಹೋ ಮಾತೆ ನಿನಗೇನು ಹುಚ್ಚು ಹಿಡಿದು ಹೇಗೆ? ಅಮ್ಮಯ್ಯ ನಮ್ಮ ಪ್ರತಾಪ ವೈಭವಕ್ಕೆ ಹಿಡಿದವರು ಅಮ್ಮಯ್ಯ ಸಪ್ತ ಪಾತಾಳಗಳು ಎಲ್ಲ ಪಾದ ತಡಿಗೆಲ್ಲಿ ಬಿದ್ದವು. ಮೂರು ಲೋಕಗಳಲ್ಲಿ ಎಲ್ಲ ಬಿದ್ದವು, ಹಡಿಕೊಂಡವು. ಅಮ್ಮಯ್ಯ ಎಲ್ಲ ಸಿಂಹದ ಚೆಲ್ಲಿಯಂ ಕಂಡ ಸುರಲೋಕವು ಸತ್ತು ಬಿದ್ದಿದೆ. ಕಾಮದೇವರ ಕಡೆಗಾಲದ ಬಳಿ ಇದೆ. ಅಮ್ಮಯ್ಯ ಹೊಳ್ಳಿಯ ಹದವಲಾದ ದೇವಂತರನೆಲ್ಲ ಪಾದರಕ್ಷೆಗೆ ಸಹ ಸರಿ ಸಮರವಾಗದೆ ಎನ್ನ ಹಾಕಲೆಯಲ್ಲಿ ಸೋಲರಿಂದ ಬಿದ್ದಿರೋರು. ಅಮ್ಮಯ್ಯ ಇಂಥ ವೀರಾದ ವೀರರನ್ನು ಭೀಕರನ ಮುಂಭಾಗದೊಳಗಿದ್ದ ಬುದ್ಧಿಗೀನಂತೆ ಮಾತನಾಡಿದರೆ ನಿನ್ನ ಮಾತಿನ ಪ್ರಮಾಣಕ್ಕೆ ನಾನು ಏನು ಹೇಳುತ್ತೇನೆ ಸತ್ಯ ಪ್ರಯಾಯಿನಿ. ಅಹೋ ಮಗನೇ, ಅಮ್ಮಯ್ಯ ಅಹೋ ಕುಮಾರ, ಚಲನೆ ತಾಯಿಯ ಮಾತನ್ನ ಧಿಕ್ಕಾರ ಮಾಡಿ ಹೋಗಬೇಡ ಕುಮಾರ. ಅದು ಏತಕ್ಕೆ ಮಾತೆ? ನಾನೀಗಾಗಲೇ ಒಬ್ಬ ಮಗನನ್ನು ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿರುವೆನು ಕುಮಾರ. ಅಹೋ ಕುಮಾರ, ಅಮ್ಮಯ್ಯ ತಾಯಿಯ ಮಾತನ್ನ ಮೀರಿ ಹೋಗಬೇಡ ಪುತ್ರ. ಅಹೋ ಮಗನೇ, ಅಮ್ಮಯ್ಯ 14 ಲೋಕಗಳನ್ನು ಉದರದಲ್ಲಿ ಇಟ್ಟುಕೊಂಡನು. ಈ ಹಾರಿ ವಿಷ್ಣುವನ್ನು ಈ ಸಹಿಸಲಾರೆನು.
ಪುತ್ರ, ಅಮ್ಮಯ್ಯ 14 ಲೋಕಗಳನ್ನು ಉದರದಲ್ಲಿ ಇಟ್ಟುಕೊಂಡನು ಆ ಭಕ್ತನಾದ ಶ್ರೀ ವಿಷ್ಣುವು. ಕುಮಾರ, ಚಲನೆ ನೀನೀಗ ತಾಯಿಯ ಮಾತನ್ನು ಮೀರಿ ಪಂಥವನ್ನು ತೊಟ್ಟು ಅಮರರನ್ನು ಗೆಲ್ಲಲು ಹೋದರೆ ಅದು ಸಾಧ್ಯವಾಗದ ಮಾತು. ಅಹೋ ಪುತ್ರ, ಅಮ್ಮಯ್ಯ ಸಾವಿರಾರು ವ್ರತಗಳನ್ನು ಮಾಡಿ ಪಡೆದ ನಿನ್ನನ್ನ ನಾನು ಮಡಿದು ಹೋಗಲು ಬಿಡುವುದಿಲ್ಲ. ಆದ ಕಾರಣ ತಾಯಿಯ ಮಾತನ್ನ ಧಿಕ್ಕಾರ ಮಾಡಿ ಹೋಗಬೇಡ ಪುತ್ರ. ಸದಮಲ ಗಾತ್ರ. ಕೇಳು. ಆಹೋ ಅಮ್ಮಯ್ಯ, ಪುತ್ರ, ಎಂಥ ಮಾತನ್ನು ಹಾಡಿದೆ. ಆದರೆ ಅಮ್ಮಯ್ಯ, ಅಹೋ ಮಗನೇ, ಅವರ ಕುಟ್ಟಿ ಕುಟ್ಟಿ ಹೊಟ್ಟಡಗಿಸುವ ದಿಟ್ಟ ಪರಿಸರ ಹಾದಿರಲಿಕ್ಕಾಗಿ ಎಂಥ ಮೂರ್ಖತನದ ಮಾತನಾಡಿದೆ. ಅಹೋ ಮಗನೇ, ಎನ್ನ ತಮ್ಮದನ್ನ ಕೊಂದ ಹದವನಾದ ಹಬ್ಬದನ ಹಾವರಸರ ಕಡದ ಹಬ್ಬರಕ್ಕೆ ಆರಿಸೆ. ಅಮ್ಮಯ್ಯ, ಅಹೋ ಕುಮಾರ, ಅವರ ಮಾಡಿ ಉಳಬಡಿಸು ಖಂಡಿಯ ಜನರೇ ಸತ್ಯವಾಗಿದೆ. ಆರಪಡಪ್ಪ ಉಕ್ಕಿ ನಿರ್ಸಮ್ಮ ಬಂಡ್ಕೋಬೇಕಪ್ಪ. ಉಕ್ಕಿ ನಿರ್ಸಮ್ಮ ಪೋಷ ನಮೋ ಶ್ರೀ ದೇವಾ ಕರೆ ಬಸವ ಸ್ವಾಮಿ ದೇವಾ ಕರೆ ಬಸವ ಪ್ರಭು ದೇವಾ ಕರೆ ಬಸವ ಪ್ರಣವ ಸ್ವರೂಪ ಮಹಿಮಾ ಪ್ರಣವ ಸ್ವರೂಪ ಮಹಿಮಾ ಭಕ್ತ ಕೋಟಿ ಜನ ಉದಯದ ದೀಪ ಭಕ್ತ ಕೋಟಿ ಜನ ಹೃದಯದ ದೀಪ ದೇವ ಕರೆ ಬಸವ ಸ್ವಾಮಿ ದೇವ ಕರೆ ಬಸವ ಬೆಳಗಿದೆ ಧರಗೆ ನಾಡ ದೇವಿಗೆ ಬೆಳಗಿದೆ ಧರಗೆ ನಾಡ ದೇವಿಗೆ ಭಾಸ್ಕರ ನಂದಿಹ ಕೇಶವಮೂರ್ತಿ ಭಾಸ್ಕರ ನಂದಿಹ ಕೇಶವಮೂರ್ತಿ ಕರಿಯ ಕಂಸಾಳಿಯ ಕಾವ್ಯ ನೈವ ಕರಿಯ ಕಂಸಾಳಿಯ ಕಾವ್ಯ ನೈವ ಐವಗಂಗೆ ಮೊದಲ ಮುಳುಗದೆರು ದೇವ ಕರೆ ಬಸವ ಸ್ವಾಮಿ ದೇವ ಕರೆ ಬಸವ ಪ್ರಭು ದೇವ ಕರೆ ಬಸವ ಅತ್ತಿಸ್ವರಿ ಎಂಬ ಮನೋಹರ, ನೀನು ಹೋಗುವ ಪಯಣವೆಲ್ಲಿಗೆ? ಸುಂದರ, ನಾನು ನಿನ್ನ ಪ್ರೀತಿಸತಿಯಲ್ಲವೇ? ನಾನು ಸಮಯ ಬಂದಾಗಲೇ ಹೇಳುವನು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ? ಎಲ್ಲಿಗೆ ನಿನ್ನಯ ಪಯಣ? ಆದರೆ
ನಿನ್ನ ಸತಿಯಾದ ಎನ್ನ ಮುಂದೆ ತೆಸು ಕಾಂತ ಮಧ್ಯವರ್ತಿ ಯಾಕಪ್ಪ 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 ಬರಗಾಲ ಮರಗಕ್ಕೆ ಬರುವಂತೆ ಬಲ್ಲಾರೆ ಕಲ್ಲಮ್ಮ ಗಂಗನ್ನ ಬರಗಾಲ ಹುಡುಗಿನೇನೋ ನನ್ನದ ಜಾಗ ಕರಗಕ್ಕೆ ತರಗಕ್ಕೆ ಹುಡುಗಿನೇನೋ ಕೊಳ್ಳದ ಕಾಸಿ ತಲ್ಮಾನ ನಾಟಕ್ಕೆ ಮಾತಲ್ಲೇ ಓಜಾನೆ ಮಾತಲ್ಲೇ ಓಜಾನೆ ತಾಳೆ ತಾಳೆ ಯಾಕಪ್ಪ ಯಾಕಪ್ಪ ಬರಗಾಲ ಮರಗಕ್ಕೆ ಬರುವಂತೆ ಬಲ್ಲಾರೆ ಕಲ್ಲಮ್ಮ ಗಂಗನ್ನ ಬರಗಾಲ ಬಲ್ಲೆಯನ್ನು ಆಕಳಕ್ಕೆ ನಿಮ್ಮನೆಗೆ ಬಂದಾರೆ ಬಲ್ಲೆಯನ್ನು ಆಕಳಕ್ಕೆ ನಿಮ್ಮನೆಗೆ ಬಂದಾರೆ ಹುಡುಗಣ್ಣ ನೋಡುವನ ನನ್ನನ್ನು ಬೆಳೆಯುವನ ಹುಡುಗಣ್ಣ ನೋಡುವನ ನನ್ನನ್ನು ಬೆಳೆಯುವನ ಯಾಕಪ್ಪ 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 ಬರಗಾಲ ನಮ್ಮ ಮನೆಗೆ ಬರುವಂತೆ ಬಲ್ಲಾರೆ ಕಲ್ಲಮ್ಮ ಗಂಗನ್ನ ಬರಗಾಲ ಹುಡುಗಿನೇನೋ ಹುಡುಗಿನೇನೋ ಹುಡುಗರ ಜಾತ ಮಾತಾಡಂಗೆ ಮಾತಂಗೆ ಪಾಜಾನೆ ನನ್ನ ತಾಳೆ ತಾಳೆ ಯಾಕಪ್ಪ ಬರಗಾಲ ನಮ್ಮ ಮನೆಗೆ ಬರುವಂತೆ ಬಲ್ಲಾರೆ ಕಲ್ಲಮ್ಮ ಗಂಗನ್ನ ಸುಮ್ಮನೆ ಕೂತ್ಕೊಂಡಿವ ಏನೇ ಎನ್ನ ಮುತ್ತು ಮುಖಿಯಾದ ಮಡದಿ ಮಣಿ ಪ್ರಾಣಕಾಂತ ನಾನು ಹೋಗುವ ಕಾರ್ಯದ ಗೋಚ ನಿನಗೆ ದಕ್ಕಬೇಕು ಹಾ ಸದ್ದಿಗರ ಮುಂದೆ ಬದಿಗರ ತಿಳಿಸಬಾರದೆಂದು ವೇದ ಶಾಸ್ತ್ರ ಸಾರಬಹುದು ಆದ ಕಾರಣ ಎಷ್ಟು ಮಾತ್ರಕ್ಕೆ ತಿಳಿಸಲಾರಲಿ ಕಾಂತಾಮಣಿ ಎನ್ನ ಹೃದಯದ ಅರಿಯಲಿ ಕಾಂತ ಅಂತೆ ಈ ಮಾತಿಗೆ ಬೆಲಿಲ್ಲವ ಪ್ರಿಯ ಹೌದು ಸುಂದರಿ ಸತಿಯಳ ಮಾತಿಗೆ ಬೆಲೆ ಇಲ್ಲ ಪ್ರಿಯರೇ, ಎಷ್ಟು ಹೇಳಿದರೆ ಫಲವಿಲ್ಲ ಮರವನ್ನ ಉತ್ತರ ಸುಂದರಿ ನಿನಗೆ ಸರಿಯಲ್ಲ ಅದೇವುದಕ್ಕೆ ಸರಿಯಲ್ಲ ಸತಿಯಳ ಮಾತಿಗೆ ಬೆಲೆ ಇಲ್ಲ ಎಷ್ಟು ಹೇಳಿದರೆ ಫಲವಿಲ್ಲ ನಿನಗೆ ಸರಿಯಲ್ಲ ಮರವನ್ನ ನಿನಗೆ ಸರಿಯಲ್ಲ ಅರವನ್ನು ಮುಗಿದಿವೆ ಶಿರವನ್ನು ಹಾಕು ಪಡೆಗೆ ನಿನಗೆ ಅಂತೆ ಅದೇ ಸ್ಥಾನವಾಗಿಲ್ಲ ಅರವನ್ನು ಮುಗಿದಿವೆ ಶಿರವನ್ನು ಹಾಕು ಪಡೆಗೆ ನಿನಗೆ ಕರವ ಮುಗಿದ ಬೇಡುವೆ ನಾನು ಎಲ್ಲ ಮಾತು ಕೇಳಲಿ ಕರವ ಮುಗಿದ ಬೇಡುವೆ ನಾನು ಎಲ್ಲ ಮಾತು ಕೇಳಲಿ ವಿಷಯ ತಿಳಿಸಿದೆ ವ್ಯಸನ ತ್ಯಜಿಸಿದೆ ನಿನಗೆ ನಾ ಶರಣಾದೆ ದೇವಾ ಅಂತೆ ನಿನಗೆ ನಾ ಶರಣಾದೆ ಪ್ರಿಯ ಪ್ರಿಯರೇ, ಸತಿಯಳ ಮಾತಿಗೆ ಬೆಲೆಯಿಲ್ಲ ಎಷ್ಟು ಫಲವಿಲ್ಲ ಸರಿಯಲ್ಲ ಸರವಲ್ಲ ಸರಿಯಲ್ಲ ಕಾಂತ ಅಹೇ ಕಾಂತ
ಅಂತ ವಿಚಾರ ಇರುವುದೇ ಇರವದ ಸುಂದರಿ ಅಂತ ಹೌದು. ಸತ್ಯದ ಮಾತನ್ನು ಕೇಳುವನ್ನ ಬುದ್ಧಿ ಸಂಪನ್ನ ಎಲ್ಲೆಲ್ಲಿ ನಿನ್ನ ಮಾತಿನ ಸಬತ್ ಕೊಡ್ತೀವಿ ನೋಡಬಲ್ಲ. ಆ, ಎಲೆ ಸುಂದರಿ ಸುಂದರ ನಾನು ಹೋಗುವ ಮಾರ್ಗವ ತಿರುಗಬೇಕೆಂಬ ಮನಸ್ಸು ಬಂತೆ. ಆ, ಹಾಗಾದರೆ ಹೇಳುವುದ ಕೇಳು ಎಲ್ಲ ತೊಡೆಯ ಮೇಲೆ ಕೊಡು. ಚೆನ್ನಾಗಿ ಹೇಳು ಅಂತೆ ಕುತಂತ್ರವಾದ ಹಂತನ ಪ್ರಾತವಾದ ವೈಕುಂಠಕ್ಕೆ ಮುತ್ತಿಯನ್ನು ಹೆಟ್ಟ. ಆ, ಎಲೆ ಸುಂದರಿ ಸುಂದರ ಅವನ ಕಂಡ ಕಡದ ಮತ್ತೆ ಬರದ ಗಂಡನ ಕಾರಣವಾಗಿ ಎಲ್ಲ ತಪ್ಪನ ಆತ್ಮಕ್ಕೆ ಶಾಂತಿಪಡಿಸುವೆ. ತಪ್ಪನ ಆತ್ಮಕ್ಕೆ ಶಾಂತಿಪಡಿಸುವ ಆದ ಕಾರಣ ನಾನು ಭಾವನೆ ಸತ್ಯವೇ ಸುಂದರ ಸುಂದರಿ ಅದೇನು ಸ್ಥಾನವಾಗಿ ಹೇಳು? ಎನ್ನಾರುದೇಶ್ವರ ರೇ, ಪ್ರಿಯ ಸುಂದರ ನನ್ನ ಪ್ರಾಣೇಶ್ವರ ನೀನೇ ಚಂದ್ರಮ ನಾನಿಲ್ಲ ಪ್ರಿಯವತೆ ನೀನೇ ಚಂದ್ರಮ ನಾನಿಲ್ಲ ಪ್ರಿಯವತೆ ನೀನೇ ನಿನಗುತ್ತಾರೋ ನಿನ್ನ ಮುಖವು ಸುಂದರ ನೀನೇ ಜೀವ ನೀನೇ ಭಾವವೆಂದೋ ನನ್ನ ಮನದಲ್ಲಿ ಮನದ ವನದಲ್ಲಿ ಪ್ರೇಮ ಮೂಡಿದೆ
ದಿನಗಳಾದವು. ಹೌದು ಸುಂದರಿ. ಸುಂದರ, ಸುಂದರಿ, ಬರೀ ಯುದ್ಧದ ಆಸೆಯಲ್ಲಿದ್ದರೆ ಹೇಗೆ? ನಮ್ಮ ಪುತ್ರನಾದ ಪ್ರಹ್ಲಾದನನ್ನು ಕರೆಸು ಕಾಂತ ಮಹಾಗುಣವಂತ. ಎಲ್ಲಿ ಆರ್ಯ ಶ್ರೀಗಳಾದ ಸುದತೆ ಸುಂದರ, ಎನ್ನ ಮೋಹದ ಸದೆ ಪ್ರಾಣಪತಿ, ಎನ್ನಂದ ರಾಕ್ಷಸನಂದ ಕಳೆದುಕೊಂಡಿರುವಿಗ ಆ, ಎಲ್ಲದ ಕಟಕನೆಂದು ಭಾವಿಸಿರುವಿಗ ಆ, ಎಲ್ಲಿ ಸುಂದರಿ, ಸುಂದರ, ಮಕ್ಕಳ ಭಾಗ್ಯವೇ ಮಹಾಭಾಗ್ಯವಂತ ವೇದ ಶಾಸ್ತ್ರ ಸಾರಬಹುದು. ಪ್ರಾಣದ ಆಕೆ ಸುಂದರಿ, ಸುಂದರ, ಎನ್ನಗೆ ಮಗನ ಮೇಲೆ ಪ್ರೀತಿ ಇಲ್ಲವೇಗೆ? ಸೂಟಗುಣಸ್ಥವನಾದ ಸುಂದರಂ ಈ ಯಾರ ಮಂದಿರಕ್ಕೆ ಕರೆಸಿಕೊಳ್ಳುವ ಕಾಂತೆ ಎನ್ನ ಬಾಳಿನ ಸಂಗಾತಿ. ಹೊಳಿರೆಯಲ ಈ ಸಾರಥಿ ಚಂಡಮಾರುತದ ಗುರುಕುಲದ ಹೊದಿಗೆ ಹೋಗಿ ಪದವಿಗೆ ಒದಿಗೆ ನಾದ ಹಿರಣ್ಯ ಕಚಪ ಮಹಾರಾಜ ಪುತ್ರನೆಂಬರ ಹೇಳಿದ ಬಂದ ಎಲ್ಲ ಸಾರಥಿ ಗುರುಕುಲದ ಗುರುಗಳಾದ ಚಂಡಮಾರ್ಗರಿಗೆ ಹೇಳಿ ಕರೆತರು ಬಂದ ನಾಗ ಸಾರಥಿ ನೀನು ಹೋಗದಿದೆ ತಿರುಗಿ ಶ್ರೀಹರಿ ನಾಮ ಧ್ಯಾನವಂ ಮಾಡುತ್ತಾ ಕಾಲವಂ ಕಳೆಯುತ್ತಾ ಭಕ್ತ ಚೇಷ್ಟ ಎಂದನಿಸಿದ ಎನ್ನಂ ಧಾರ್ಮ ಕೇಳುವ ಜಡಮತಿ ಹಿಡಿದಾರು ನಿನ್ನ ನಾಮಂಕಿತವೇನು ಹಿಂಕರ ನಿಮಗುವ ಭಯಂಕರ ಸಾರಥಿ ಸಾರಥಿ ಎಂದು ಸರ್ವರು ಸಾರುತ್ತಿರುವರು ದೇವ ಹೇಳಬೇಕಂತ ಮನುಷ್ಯ ನಾಮಾಂಕಿತವ ಯಾವ ಸಾರಥಿ ನಾವು ದಾರಂದರೆ ತಾವುದಾರೇವ ಮಂಡಲ
ಅಸರಕುಲ ಹಾಕ್ರಗಣ್ಣ ಗಾತ್ರಿ ದೋಚರ ನನ್ನ ಚದಬಡದು ಚಪ್ಪನ್ನಾದೆ ಪದ ಕಡೆದಿಂದ ಕಪ್ಪವು ಕೈಗೊಂಡು ಚಂಡ ಪ್ರಚಂಡ ಅತಿ ಮೀರು ಮಾರ್ತಂಡ ಪೂರ್ಣ ಪ್ರಚಂಡನಂದ ತಿಳಿಯರ ಸಾರಥಿ ಅತಿ ಜಾಗ್ರತೆ ಆದರಿಂದ ಶೃಂಗಾರವಾಗ ಬಂಗಾರ ಪಟ್ಟ ಪಟ್ಟುವಂತ ಕಾರಣವೇನೆ ದೇವ ದಿವ್ಯ ಕೊಟ್ಟ ಪ್ರಭಾವ ಯರ ಸಾರಥಿ ಗೋಮುಡಿ ಹಿರಿಯ ಮಣಿಮಯ ನಿರ್ಮಿತರಾದ ಈ ಸಭಾಬದ್ಧಕ್ಕೆ ಬಂದ ಕಾರಣವೇನೆಂದರೆ ಹೌದು ದೇವ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಬರಳವಾಗಿತ್ತು ಗಂಡೆಯ ಸಾರಥಿ ಜಡಿಗಿಟ್ಟು ನಾನು ಬಂದ ಸಂಗತಿ ಒಳ್ಳೆಯ ಗೋಮುದಿಗೆ ಮುನ್ನೇರ ಸಂಗತಿ ದೇವ ಇದು ಅಲ್ಲದೆ ಮತ್ತೇನು ದೇವ ನಮ್ಮ ಜನನಿ ಜನಕರು ಎನ್ನಂ ಕಾಣದೆ ಬಹಳ ಜನಗಳಾದವು ಹೌದೇನು ದೇವ ಆದ ಕಾರಣ ಎನ್ನನ್ನು ಹೊಡಿಬೇಕೆಂದು ದೂತರ ಮೂಲಕದಿಂದ ಹೇಳಿ ಕಳಿಸಿರವರು ಆದ ಕಾರಣ ಜಾಗ್ರತೆಯಿಂದ ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸಾರಥಿ ಅತಿ ಜಾಗ್ರತೆ ತಮ್ಮ ಇಟ್ಟಂತಾಗಲು ಬಾಲ ಭವ್ಯಗಳು ಶೀಲ ಜಗತ್ವಿಖ್ಯಾತ ಖಾದ್ಯ ಕನಕ ಐಶ್ವರ್ಯ ಮಸ್ತ್ ಮೇಲೆ ಕೆಳ ಪುತ್ರ ಕೋಮರಗಾತ್ರ ಜಗದ್ವಿಖ್ಯಾತನಾದ ಜನಕ ಆಹೋ ಬಾಲಕ ಎನ್ನನ್ನ ಅತಿ ಆತರದಿಂದ ಈ ಹರಮಂದಿರಕ್ಕೆ ಕರೆಸಿದ ಕಾರಣವೇನು ತಂದೆ ಹೇಳು ಎನ್ನ ಮುಂದೆ ಆಹೋ ಎನ್ನ ಮುದ್ದು ಮೋಹದ ಐವರಾಜನಾದ ಪ್ರಹಾರಾದ ಕುಮಾರನೇ ಜನಕನೇ ಗುರುಕುಲದಲ್ಲಿ ಇದ್ದ ಹೇಗ ನಡಗಿತ್ತಿರುವುದು ಸರಿಯಾಗಿ ನಿನಗೆ ಹೇಗ ಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿರುವರು ಇಲ್ಲವೇ ಕಂದ ಜನಕ ಸರಿಯಾದ ಸಮಯಕ್ಕೆ ನಿನಗೆ ಊಟ ಪದಾರ್ಥಗಳನ್ನು ನೀಡುತ್ತಿರುವರು ಇಲ್ಲವೇ ಬಾಲಕ ಜನಕ ಚೆನ್ನಾಗಿ ಬೇಡ ಕುಮಾರನೇ ಅಹೋ ಜನಕ ಅಹೋ ಬಾಲಕ ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾಲಕ್ಕೆ ಸರಿಯಾಗಿ ನಡೆಯುತ್ತಿರುವುದು ಎಲ್ಲ ಧನದ ಕುಲ ಬಾಲಕರು ಕ್ಷೇಮದಿಂದ ಹಿರಿರು ಅಪ್ಪಯ್ಯ ಬಾಲಕ ಭೋಜನ ಹಣ್ಣು ಫಲಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡವರು ನಾವೆಲ್ಲ ಕ್ಷೇಮದಿಂದ ಹಿರಿಯು ಖಂಡಿಯ ಅಪ್ಪಯ್ಯನೇ ಆಹೋ ಗಗನದೋಳ ಜನಮಣಿಗೆ ಅಂತಿಸುವ ಧಾನ್ಯವ ಚೂಡಾಮಣಿ ಎಲ್ಲದ ಕಡೆ ಗುರುಕುಲದ ಸಮಸ್ಥಾನದಲ್ಲಿ ಯಾವ ಯಾವ ಹಿಂದೆ ಬೋಧನವನ್ನು ನಡೆಯುತ್ತಿರುವುದು ಅದನ್ನು ವಿಸ್ತಾರವಾಗಿ ವಿಸ್ತರಿಸು ಕುಮಾರ ಬೇರೆ ಜನದಲ್ಲಿ ವಿಚಾರ ಮತ್ತೆ ಹೇಳುವ ವಿಚಾರ ಅದೇ ವಿಸ್ತಾರವಾಗಿ ನನಗೆ ಜನಕ ಹೇಳುವೆ ಕೇಳೋ ಕುಲದಾಯಿ ಜಯವನ ಜನಕ ಹೇಳುವೆ ಕೇಳೋ ಓ ಜನಕ